ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅದು ವಿತ್ ಪವನ್. ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಾವು ಇವಾಗ ಮಾಡ್ತಾ ಚಾಪ್ಟರ್ ಅದನ್ನ ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಕಲ್ತ್ವಿ ಅಂದ್ರೆ ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಟೈಲರ್ಸ್ ಪ್ರಿನ್ಸಿಪಲ್ಸ್ ಏನೇನು ನಾವು ನೋಡಿದ್ವಿ. ಇವಾಗ ನಾವು ಈ ವಿಡಿಯೋದಲ್ಲಿ ಏನೇನು ನೋಡ್ತೇವೆ ಅಂದ್ರೆ ನೀವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡ್ತಾ ಬರ್ತೇವೆ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಕ್ವಶನ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಿಮ್ಗೆ 8 ಮಾರ್ಕ್ಸ್ ಕೇಳ್ತಾರೆ ಗೈಸ್. ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 8 ಮಾರ್ಕ್ಸ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ ಕ್ವಶನ್ ಕೇಳ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮತ್ತೆ 1 ಮಾರ್ಕ್ಸ್ಗೆ ನಿಮ್ಗೆ ಏನ್ ಕೇಳ್ಬೋದು ಅಂದ್ರೆ ಹೂ ಇಸ್ ದ ಫಾದರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನಾದ್ರು ಕೇಳಿದ್ರೆ ಆಗ ಹೆನ್ರಿ ಫೇರ್, ಇವ್ರ ಫುಲ್ ಹೆಸರೇನು? ಹೆನ್ರಿ ಫೇರ್ವೆಲ್ ಅಂತಾನೆ ಬರಿಬೇಕಾಗುತ್ತೆ. ಹೆನ್ರಿ ಫೇರ್ವೆಲ್ ಅಂತ ಬರಿಬೇಕಾಗುತ್ತೆ. ಅಕಾರ್ಡಿಂಗ್ ಟು ಹಿಮ್ ವಾಟ್ ಆರ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್, ಅವನ ಪ್ರಕಾರ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಗಳು ಏನೇನಾಗಿರ್ಬೇಕು? 8 ಮಾರ್ಕ್ಸ್ ಆಗಿರೋದು ನೀವು 10 ಪಾಯಿಂಟ್ಸ್ ಬರ್ಬೇಕಾಗುತ್ತೆ. ಇಲ್ಲ 10 ಪಾಯಿಂಟ್ ಬರ್ದಿ ನೆಕ್ಸ್ಟ್ ನಿಮ್ಗೆ ಇನ್ನ 2 ಪಾಯಿಂಟ್ಸ್ ನಿಮಗೆ ಕಾಣಿಸುತ್ತೆ. ಡಿವಿಷನ್ ಆಫ್ ವರ್ಕ್, ಫಸ್ಟ್ ಪಾಯಿಂಟ್. Authority and responsibility, discipline, unity of command, unity of direction, remuneration of employees, equity, spirit. ನೋಡಿ ನೀವು, ನಾನು ಈ ಸಲ ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ. ನೀವು ಏನ್ ಹೇಳ್ತಾನೆ ಅಂದ್ರೆ ಇದರಲ್ಲಿ ಡಿವಿಷನ್ ಆಫ್ ವರ್ಕ್ ಇರಬೇಕು. ಒಂದು ಪ್ರಿನ್ಸಿಪಲ್, ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದ್ಮೇಲೆ ಡಿವಿಷನ್ ಆಫ್ ವರ್ಕ್ ಇರಬೇಕು, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಯೂನಿಟಿ ಆಫ್ ಕಮಾಂಡ್ ಇರಬೇಕು, ಯೂನಿಟಿ ಆಫ್ ಡೈರೆಕ್ಷನ್ ಇರಬೇಕು. ಎಲ್ಲ ಒಂದಕ್ಕೊಂದು ತುಂಬಾ ಲಿಂಕ್ ಇದೆ ಗಾಯ್ಸ್. ಇದು ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ. ಇದೇ ನೀವು ಕಷ್ಟ ಓದ್ಲಿಕ್ಕೆ ಕಷ್ಟ ಆಗ್ತದೆ, ನಾನು ಹೆಂಗ್ ಬರಿಬೇಕು ಅಂತ ಏನಾದ್ರು ಎಕ್ಸಾಮ್ ಅಲ್ಲಿ ನಿಮ್ಗೆ ಆತರ ಅನಿಸ್ತಾ ಐತೆ ಅಂತ ಅನ್ಸಿದ್ರೆ ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಡಿವಿಷನ್ ಆಫ್ ವರ್ಕ್ ಇದರ ಫಸ್ಟ್ ಏನ್ ಬರುತ್ತೆ? ಡಿ. ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನ್ ಬರುತ್ತೆ? ಫಸ್ಟ್ ಲೆಟರ್ ಎ. ಡಿಸಿಪ್ಲಿನ್ ಡಿ. ಯೂನಿಟಿ ಆಫ್ ಕಮಾಂಡ್ ಯು. ಯೂನಿಟಿ ಆಫ್ ಡೈರೆಕ್ಷನ್ ಯು. ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್ ಆರ್ ಯು. ಈಕ್ವಾಲಿಟಿ ಇ. ಸ್ಪಿರಿಟ್ ಇ. 1 2 3 4 5 6 7 8 ವರ್ಡ್ ಜ್ಞಾಪಕ ಇಟ್ಕೋಬೇಕು. ಡಿ ಅಂತ ಬಂದ್ರೆ ಡಿವಿಷನ್ ಆಫ್ ವರ್ಕ್, ಎ ಅಂತ ಬಂದ್ರೆ ಅಥಾರಿಟಿ ಆಫ್ ರೆಸ್ಪಾನ್ಸಿಬಿಲಿಟಿ, ಡಿ ಅಂತ ಬಂದ್ರೆ ಡಿಸಿಪ್ಲಿನ್, ಯು ಅಂತ ಬಂದ್ರೆ ಯೂನಿಟಿ ಆಫ್ ಕಮಾಂಡ್, ಮತ್ತೆ ಯು ಅಂತ ಬಂದ್ರೆ ಯೂನಿಟಿ ಆಫ್ ಡೈರೆಕ್ಷನ್, ಆರ್ ಅಂತ ಬಂದ್ರೆ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್, ಇ ಅಂತ ಬಂದ್ರೆ ಈಕ್ವಿಟಿ, ಇನ್ನೊಂದು ಇ ಅಂತ ಬಂದ್ರೆ ಫೆಡರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಟಾಪಿಕ್ ಏನ್ ಬರುತ್ತೆ ಅಂದ್ರೆ ಡಿವಿಷನ್ ಆಫ್ ವರ್ಕ್ ಅಂದ್ರೆ ಏನು? ವರ್ಕ್ ನ ವಿಂಗಡಣೆ ಮಾಡ್ಕೊಳ್ಳುವಂಥದ್ದು ಅಂತ ಬರುತ್ತೆ, ಕೆಲಸನ ಹಂಚ್ಕೊಳ್ಳುವಂಥದ್ದು ಅಂತ ಬರುತ್ತೆ. ಅಕಾರ್ಡಿಂಗ್ ಟು ದಿಸ್, ಇದರಲ್ಲಿ ಫೇರ್ವೆಲ್ಸ್ ಆಫ್ ಪ್ರಿನ್ಸಿಪಲ್ಸ್ ಏನ್ ಹೇಳುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ವರ್ಕ್ ಶುಡ್ ಬಿ ಡಿವೈಡೆಡ್ ಇನ್ ಟು ಎ ಸ್ಮಾಲ್ ಜಾಬ್ಸ್. ವರ್ಕ್ಸ್ ಅನ್ನೋದು ಸ್ಮಾಲ್ ಜಾಬ್ಸ್ ಆಗಿ ಡಿವೈಡ್ ಮಾಡಬೇಕು. ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ಬೈ ಟ್ರೈನಿಂಗ್. ಎಲ್ಲಾ ಜಾಬ್ಗಳು ಪರ್ಫಾರ್ಮ್ ಆಗ್ಬೇಕು. ಹೇಗೆ? ಟ್ರೈನಿಂಗ್ ಬೇಸಿಸ್ ಮೇಲೆ ಪರ್ಫಾರ್ಮ್ ಆಗ್ಬೇಕು ಅಂತ ಹೇಳ್ತಾನೆ. ದ ಪರ್ಪಸ್ ಆಫ್ ದಿಸ್ ಮೋರ್ ಪ್ರೊಡಕ್ಷನ್, ಇದರಿಂದ ನಮ್ಗೆ ಏನ್ ಸಿಗ್ತದೆ? ರಿಸಲ್ಟ್ ಏನ್ ಸಿಗ್ತದೆ ಅಂದ್ರೆ ಮೋರ್ ಪ್ರೊಡಕ್ಷನ್ ಸಿಗುತ್ತೆ, ಬೆಟರ್ ಟೀಮ್ ವರ್ಕ್ ಸಿಗುತ್ತೆ, ಅಂಡ್ ಸೇಮ್ ಎಫರ್ಟ್, ಎಲ್ಲಾರ್ದು ಎಫರ್ಟ್ ಒಂದೇ ತರದ ಎಫರ್ಟ್ ಸಿಗುತ್ತೆ. ಬೈ ದಿಸ್ ದ ರಿಸಲ್ಟ್ ಟು ಬಿ ಬೆಟರ್ ಔಟ್ಪುಟ್. ಇದನ್ನ ಏನ್ ಹೇಳಕ್ಕೆ ಬರ್ತಿದ್ದಾನೆ ಅಂತ ಅಂದ್ರೆ ಗೈಸ್ ನೋಡಿ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಈ ಪ್ರಿನ್ಸಿಪಲ್ ಮುಖಾಂತರ ಏನ್ ಹೇಳ್ತಿದ್ದಾರೆ ಅಂದ್ರೆ ವರ್ಕ್ ಶುಡ್ ಬಿ ಡಿವೈಡೆಡ್ ಇನ್ ಟು ಎ ಸ್ಮಾಲ್ ಜಾಬ್ಸ್. ಎಲ್ಲಾ ಕೆಲಸಗಳು ಸಣ್ಣ ಕೆಲಸಗಳಾಗಿ ಡಿವೈಡ್ ಆಗ್ಬೇಕು. ದೊಡ್ಡ ಏನೇನ್ ಕೆಲಸಗಳು ಇರುತ್ತೆ ಎಲ್ಲಾ ಕೆಲಸಗಳು ಸಣ್ಣದಾಗಿ ಡಿವೈಡ್ ಆಗ್ಬೇಕು. ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ಬೈ ಟ್ರೈನ್ಡ್. ಈ ಎಲ್ಲಾ ಕೆಲಸಗಳನ್ನು ಪರ್ಫಾರ್ಮ್ ಆಗ್ಬೇಕು. ಹೇಗೆ? ಎಲ್ಲಾ ಕೆಲಸಗಳು ಟ್ರೈನಿಂಗ್ ಕೊಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ನಿಮಗೆ ಕೆಲ್ಸಕ್ಕೆ ಕರ್ಕೊಳ್ಳೋದಿಲ್ಲ. ಎಲ್ಲಾ ಕೆಲ್ಸಕ್ಕೂ ಟ್ರೈನಿಂಗ್ ಅನ್ನೋದು ಒಂದು ಇರುತ್ತೆ. ಆ ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮಗೆ ಕೆಲ್ಸಕ್ಕೆ ಕರ್ಕೋತಾರೆ. ಅದಕ್ಕೆ ಯೂಸ್ ಆಗುತ್ತೆ. ದ ಪರ್ಪಸ್ ಆಫ್ ದಿಸ್, ಇದು ಮಾಡಿರೋಂತ ಪರ್ಪಸ್ ಏನಂದ್ರೆ ಮೋರ್ ಪ್ರೊಡಕ್ಷನ್ ಜಾಸ್ತಿ ಬೇಕು. ವಿತ್ ದ ಸೇಮ್ ವರ್ಕ್, ಅದೇ ಟೀಮ್ ವರ್ಕ್ ಆಗುತ್ತೆ. ವಿತ್ ದ ಸೇಮ್ ಎಫರ್ಟ್, ಅದೇ ಎಫರ್ಟ್ ಅಲ್ಲಿ ಮೋರ್ ಪ್ರೊಡಕ್ಷನ್ ಹೆಂಗ್ ತೆಗಿಬೇಕು ಅಂತ ಅನ್ನೋದಕ್ಕೆ ಡಿವಿಷನ್ ಆಫ್ ವರ್ಕ್ ಅಂತ ಕರೀತಾರೆ.
ಬೈ ದಿಸ್ ರಿಸಲ್ಟ್, ಇದರ ರಿಸಲ್ಟ್ ಏನ್ ಸಿಗುತ್ತೆ? ಬೆಟರ್ ಔಟ್ಪುಟ್. ಫಾರ್ ಎಕ್ಸಾಂಪಲ್ ಇನ್ಪುಟ್ ಔಟ್ಪುಟ್ ಬಗ್ಗೆ ಮಾತಾಡೋಣ ಗೈಸ್. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಗಾರ್ಮೆಂಟ್ಸ್ ತಗೋತೀರಾ ಅಂತ ಅನ್ಕೊಳ್ಳಿ ನೀವು. ಟೇಕ್ ಸಮಥಿಂಗ್, ಅದರಲ್ಲಿ ಫಸ್ಟ್ ಬ್ಯಾಚ್ ವೈಸ್ ಡಿವೈಡ್ ಆಗಿರುತ್ತೆ. ಫಸ್ಟ್ ಒಂದು ಕ್ಲಾತ್, ಒಂದು ಶರ್ಟ್ ಪ್ರಿಪೇರ್ ಆಗ್ಬೇಕಂದ್ರೆ ದೇರ್ ಆರ್ ಸರ್ಟನ್ ರೂಲ್ಸ್ ಅಂಡ್ ಕಂಡೀಷನ್ಸ್ ಟು ದಟ್. ಓಕೆನಾ? ಫಸ್ಟ್ ಯಾವ ಯೂನಿಟ್ ಇರುತ್ತೆ ಅಂದ್ರೆ ವಾಷಿಂಗ್ ಯೂನಿಟ್ ಇರುತ್ತೆ. ವಾಷಿಂಗ್ ಯೂನಿಟ್ ಇಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಐರನ್ ಹೋಗುತ್ತೆ. ಐರನ್ ಇಂದ ನಿಮ್ಗೆ ಬರುವಂತದ್ದು ಸ್ಟಿಚಿಂಗ್ ಅಂಡ್ ಡಿಸ್ಪ್ಯಾಚ್, ಮತ್ತೆ ಐರನ್ ಆಗಿ ಡಿಸ್ಪ್ಯಾಚ್ ಆಗ್ತಾ ಬರುತ್ತೆ. ಇದು ಸ್ಕ್ಯಾಲರ್ ಸೇಮ್ ಅಂತ ವರ್ಕ್ ಆಗುತ್ತೆ. ಓಕೆನಾ? ಈ ಎಲ್ಲಾ ಕೆಲಸನ ಒಬ್ರ ಕೈಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಡಿವಿಷನ್ ಆಫ್ ವರ್ಕ್ ಮಾಡ್ತಾರೆ. ಡಿವಿಷನ್ ಆಫ್ ವರ್ಕ್ ಹೇಗಾಗುತ್ತೆ ಅಂದ್ರೆ, ಇದನ್ನ ಲೈಕ್ ವಾಷಿಂಗ್ ಯೂನಿಟ್ ಅಲ್ಲಿ ಸ್ವಲ್ಪ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಬಟ್ಟೆನ ಒಬ್ಬರೇ ವಾಶ್ ಮಾಡ್ಲಿಕ್ಕಿಲ್ಲ, ಮಿಷಿನ್ಸ್ ಇರುತ್ತೆ. ಇದರಲ್ಲೂ ಡಿವಿಷನ್ ಆಫ್ ವರ್ಕ್ ಇರುತ್ತೆ. 3-4 ತರ ಡಿವಿಷನ್ಸ್ ನ ಮಾಡಿರ್ತಾರೆ. ಅಂಡ್ ಐರನ್ ಟೀಮ್ ಅಷ್ಟೇ ಡಿವಿಷನ್ ಆಫ್ ವರ್ಕ್ ಆಗಿರುತ್ತೆ. ಅಂಡ್ ಸ್ಟಿಚಿಂಗ್ ಟೀಮ್ ಅಲ್ಲಿ ಏನ್ ಆಗಿರುತ್ತೆ ಅಂದ್ರೆ, ಲೈಕ್ ನೋಡಿ, ನೀವು ಹಾಕ್ತಿರೋ ಒಂದು ಶರ್ಟ್ ಒಂದು ಕಾಲರ್ ಇಂದ ಹಿಡಿದು ನೀವು ಹಾಕೋದು ಏನೇನ್ ಹಾಕ್ತೀರಾ ಎಲ್ಲಾನು ಬೇರೆ ಬೇರೆ ತರ ಡಿವೈಡ್ ಆಗ್ತಾ ಬಂದಿರುತ್ತೆ. ಒಬ್ಬೊಬ್ರು ಒಂದೊಂದನ್ನ ಸ್ಟಿಚ್ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಡಿಸ್ಪ್ಯಾಚ್, ನಿಮ್ಗೆ ಬರೋ ಔಟ್ಪುಟ್ ಹೆಂಗ್ ಬರ್ಬೇಕು ಡಿಸ್ಪ್ಯಾಚ್ ಆಗ್ತಾ ಬರುತ್ತೆ. ಇನ್ಪುಟ್ ಇದಾಗಿದ್ರೆ ಔಟ್ಪುಟ್ ಇದಾಗಿರ್ಬೇಕು. ಏನ್ ಹೇಳಿ ಗೈಸ್? ಇನ್ಪುಟ್ ಇದಾಗಿದ್ರೆ ನಿಮ್ದು ಔಟ್ಪುಟ್ ಇದಾಗಿರ್ಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು, ಡಿವಿಷನ್ ಆಫ್ ವರ್ಕ್ ಮಾಡೋದ್ರಿಂದ ಒಂದು ದಿನದಲ್ಲಿ ಆಗೋ ಕೆಲಸ ಅರ್ಧ ದಿನಕ್ಕಾಗತ್ತೆ, ಒಂದು ತಿಂಗಳ ಆಗೋ ಕೆಲಸ ಅರ್ಧ ತಿಂಗಳ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ಡಿವಿಷನ್ ಆಫ್ ಎ ವರ್ಕ್. ಪಾಯಿಂಟ್ ಯಾಕಪ್ಪ ಅಂದ್ರೆ, ಅಥಾರಿಟಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನ್ ಗೊತ್ತಾಗುತ್ತೆ ನಿಮ್ಗೆ? ಜವಾಬ್ದಾರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂಡಿರ್ತಾರೆ? ನಿಮ್ಮ ಅಪ್ಪ ತಗೊಂಡಿರ್ತಾರೆ, ನಿಮ್ಮ ಅಮ್ಮ ತಗೊಂಡಿರ್ತಾರೆ. ಯಾರೊಬ್ರು ಮನೆ ಹಿರಿಕರು ಯಾರು ಇರ್ತಾರೆ, ಯಾರಿಗೆ ಜವಾಬ್ದಾರಿ ಜಾಸ್ತಿ ಅಂದ್ರೆ ಅವರಿಗೆ ಜಾಸ್ತಿ ಇರುತ್ತೆ. ಹೇಗೆ? ನಿಮ್ಮನ್ನ ನೋಡ್ಕೋಬೇಕು, ಸ್ಕೂಲ್ಸ್ಗೆಲ್ಲ ಕಲಿಸ್ಬೇಕು. ಹಾಗೇನೇನೆ ಒಂದು ಕಂಪನಿಲಿ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಯಾರ ಹತ್ರ ಇರುತ್ತೆ? ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಮ್ಯಾನೇಜರ್ ತಗೋಬೇಕು, ಇಲ್ಲ ಓನರ್ ತಗೋಬೇಕು, ಕಂಪ್ನಿ ಓನರ್ ತಗೋಬೇಕು. ಓಕೆನಾ? ಕಂಪನಿ ಓನರ್ದು ಅಥವಾ ಮ್ಯಾನೇಜರ್ದು ಕೆಲಸ ಏನು? ಜವಾಬ್ದಾರಿ ತಗೊಳ್ಳುವಂಥದ್ದು. ಹೇಗೆ? ಇದನ್ನ ನೋಡೋಣ ಬನ್ನಿ ಹೇಗೆ ಅಂತ ಹೇಳ್ತೀನಿ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಮ್ಯಾನೇಜರ್ ರಿಕ್ವೈರ್ಸ್ ಟು ಅಥಾರಿಟಿ ಟು ಕಮ್ಯುನಿಕೇಟ್ ದ ರೆಸ್ಪಾನ್ಸಿಬಿಲಿಟಿ. ಮ್ಯಾನೇಜರ್ಗೆ ಏನ್ ಕೆಲಸ ಇರುತ್ತೆ ಅಂದ್ರೆ, ರೆಸ್ಪಾನ್ಸಿಬಿಲಿಟಿನ ತಗೋಬೇಕು. ಮ್ಯಾನೇಜರ್ ಯಾವ ತರ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು? ಎಂಪ್ಲಾಯ್ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು. ಕಂಪ್ನಿ ಒಳಗಡೆ ಏನಾರ ಆಗ್ತಾ ಇದೆ ಅಂದ್ರೆ ಮಿಷಿನ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇನ್ಪುಟ್ ಔಟ್ಪುಟ್, ರಾ ಮೆಟೀರಿಯಲ್ ಇನ್ಪುಟ್ ಆಗ್ತಿದೆಯಾ ಔಟ್ಪುಟ್ ಅಂತ ಜವಾಬ್ದಾರಿಗಳನ್ನ ತಗೋಬೇಕು. ಮತ್ತೆ ಮುಂತಾದವುಗಳನ್ನ ಇರ್ತದೆ. ಅದು ನಿಮಗೆ ಮುಂದೆ ಬರೋ ಲೆಸನ್ಗಳಲ್ಲಿ ಗೊತ್ತಾಗುತ್ತೆ. ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಥಾರಿಟಿ ಅಂತ ಒಂದು ವರ್ಡ್ ಇದೆ. ಅಥಾರಿಟಿ ಅಂದ್ರೆ ಏನು? ಹಿಡಿತಾ ಇರ್ಬೇಕು. ಕಂಪ್ನಿ ಒಂದು ಹಿಡಿತಾ ಇರ್ಬೇಕು. ಯಾರಿಗಾದ್ರೂ ಅಷ್ಟೇ, ಕಂಪ್ನಿ ಓನರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೇಕು, ಒಂದು ಹಿಡಿತಾ ಇರ್ಬೇಕು. ಅಪ್ಪ ಅವ್ರು ಬರ್ತಾವ್ರೆ ಅಂದ್ರೆ ನಾವು ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಿಮ್ಮ ಟೀಚರ್ಸ್ ಬರ್ತಾರೆ, ನೀವು ಸ್ವಲ್ಪ ಜನ ಎದುರ್ತಾರೆ, ಸ್ವಲ್ಪ ಜನ ಎದುರಲ್ಲ, ಅದು ಕಾಮನ್ ಫೀಚರ್. ಯಾರು ಎದುರ್ತಾ ಇರ್ತಾರೋ ಅವ್ರ ಮೇಲೆ ನಿಮ್ಗೆ ಹಿಡಿತಾ ಇದೆ ಅಂತ ಅರ್ಥ. ಹಿಡಿತಾ ಇರ್ಬೇಕು ಅಂತ ಹೇಳ್ತಾರೆ. ದೇರ್ ಇಸ್ ಬ್ಯಾಲೆನ್ಸ್ ಬಿಟ್ವೀನ್, ಬ್ಯಾಲೆನ್ಸ್ ಇರಬೇಕು, ಹಿಡಿತಾ ಇರಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಪಾನ್ಸಿಬಿಲಿಟಿ ಇರಬೇಕು, ಹಿಡಿತಾನು ಇರಬೇಕು. ದಿಸ್ ಮೀನ್ಸ್ ಮ್ಯಾನೇಜರ್ ಶುಡ್ ಹ್ಯಾವ್ ಎ ಅಥಾರಿಟಿ ಟು ಕ್ಯಾರಿ ಔಟ್ ದ ರೆಸ್ಪಾನ್ಸಿಬಿಲಿಟಿ. ಮ್ಯಾನೇಜರ್ ಕಂಪ್ನಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಕ್ಯಾರಿ ಔಟ್ ಮಾಡಬೇಕು. ಅವಾಗ ಕಂಪ್ನಿ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಫೇರ್ವೆಲ್ ಪ್ರಿನ್ಸಿಪಲ್ಸ್ ಹೇಳುತ್ತೆ. ಥರ್ಡ್ ಪಾಯಿಂಟ್ ಏನಂದ್ರೆ ಡಿಸಿಪ್ಲಿನ್. ಹೇಳ್ತೀರಾ, ಇವೆಲ್ಲ ಸಣ್ಣ ವಯಸ್ಸಿಂದ ಕೇಳ್ಕೊಂಬಂದು ಸಾಕಾಗ್ಬಿಟ್ಟಿದೆ ಸರ್. ಎಲ್ಲ ಹೇಳ್ತಾರೆ ಡಿಸಿಪ್ಲಿನ್ ಇರ್ಬೇಕು, ಎಲ್ಲಾ ವಿಷಯದಲ್ಲೂ ಡಿಸಿಪ್ಲಿನ್ ಇರ್ಬೇಕು ಅಂತ. ಅದನ್ನೇ ನೀವು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಮನೇಲಿ ಇರೋದ್ರಿಂದ ಹಿಡಿದು ಪ್ರತಿಯೊಂದು ಡಿಸಿಪ್ಲಿನ್ ಮುಖ್ಯ. ಡಿಸಿಪ್ಲಿನ್ ಯಾವಾಗ ಇರುತ್ತೆ ಅವಾಗ ಮನುಷ್ಯ ಉದ್ಧಾರ ಆಗ್ತಾನಂತೆ. ನಮ್ಗೊಬ್ರು ನಮ್ ಸರ್ ಹೇಳಿದ್ರು ಈ ಮಾತನ್ನ. ಫೇರ್ವೆಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ಥರ್ಡ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ಡಿಸಿಪ್ಲಿನ್. ಇವನ್ ಪ್ರಕಾರ ಡಿಸಿಪ್ಲಿನ್ ಅಂದ್ರೆ ಏನ್? ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸಿಪ್ಲಿನ್ ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ದೇರ್ ಫೋರ್ ದಿಸ್ ಇಸ್ ದ ಒಬಿಡಿಯನ್ಸ್ ಟು ದ ಆರ್ಗನೈಸೇಷನ್. ನಂಬಿಕೆ ಅಂದ್ರೆ ಡಿಸಿಪ್ಲಿನ್ ಅಂತ ಹೇಳ್ತಾನೆ ಅವನು. ನಂಬಿಕೆ ಆರ್ಗನೈಸೇಷನ್ ತುಂಬಾ ಮುಖ್ಯ. ಆರ್ಗನೈಸೇಷನ್, ದಿಸ್ ಈಸ್ ಎಸೆನ್ಷಿಯಲ್ ಫಾರ್ ದ ಸಕ್ಸಸ್ಫುಲ್ ಆಫ್ ರನ್ನಿಂಗ್ ದ ಕಂಪನಿ. ಒಂದು ಕಂಪನಿ ರನ್ ಆಗ್ಬೇಕು ಅಂದ್ರೆ ಅಲ್ಲಿರೋ ಎಂಪ್ಲಾಯ್ಸ್ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳ್ತಾನೆ. ಯಾಕೆ? ಡಿಸಿಪ್ಲಿನ್ ಆಗಿದ್ರೆ ಇನ್ ಟೈಮ್ ಆನ್ ಟೈಮ್ ಹೋಗ್ತಾರೆ, ಆನ್ ಟೈಮ್ ಪ್ರೊಡಕ್ಷನ್ ಕೊಟ್ಟು ಇನ್ ಟೈಮ್ ಔಟ್ಪುಟ್ ಕೊಡ್ತಾರೆ. ಅರ್ಥ ಆಗ್ತೈತೆ ಅಲ್ವಾ? ಒಂದು ಕಂಪನಿ ರನ್ ಆಗ್ಬೇಕು ಅಂದ್ರೆ ಮೇನ್ಲಿ ಇಂಪಾರ್ಟೆಂಟ್ ಇಸ್ ಡಿಸಿಪ್ಲಿನ್ ಅಂಡ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ದ ಕಂಪನಿ.
with this ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಡಿಸಿಪ್ಲಿನ್ ಇಂದ we will get a quantity and the quality of the production. ಡಿಸಿಪ್ಲಿನ್ ಇದ್ರೆ ಪ್ರೊಡಕ್ಷನ್ ಔಟ್ಪುಟ್ ಏನಾಗ್ತದೆ ಕಂಪನಿಯಿಂದ ಅದು ಕ್ವಾಲಿಟಿ ಆಗಿರುತ್ತೆ, ಕ್ವಾಂಟಿಟಿ ಆಗಿರುತ್ತೆ ಅಂತ ಯಾರು ಹೇಳ್ತಿದ್ದಾರೆ, ಫೇರ್ವೆಲ್ ಹೇಳ್ತಿದ್ದಾನೆ. ಯಾಕೆ ಹೇಳ್ತಾನೆ ಈ ಮಾತನ್ನ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮಲ್ಲಿ ಡಿಸಿಪ್ಲಿನ್ ಇದೆ, ನಿಮ್ಮಲ್ಲಿ ಯೂನಿಟಿ ಇದೆ, ಯೂನಿಟಿ ಆಫ್ ಕಮಾಂಡ್ ಇದೆ. ಡಿಸಿಪ್ಲಿನ್ ಇದೆ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಡಿಸಿಪ್ಲಿನ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ಹತ್ರ ಡಿಸಿಪ್ಲಿನ್ ಆನ್ ಟೈಮ್ ಬರ್ತೀರಾ. ಒಂದು ವರ್ಕ್ ಕೊಡ್ತಾರೆ ಮ್ಯಾನೇಜರ್ ಅಂತ ಅನ್ಕೊಳ್ಳಿ, ಅಥವಾ ನೀವೇ ಒಂದು ಮ್ಯಾನೇಜರ್ ಅಂತ ಅನ್ಕೊಳ್ಳಿ, ನಿಮ್ ಸಿಇಒ ನಿಮ್ಮೊಂದು ವರ್ಕ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ವರ್ಕ್ ಕೊಟ್ಟಾಗ ಇನ್ ಟೈಮ್ ಕಂಪ್ಲೀಟ್ ಮಾಡ್ತೀರಾ ಡಿಸಿಪ್ಲಿನ್ ಇದ್ರೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ವರ್ಕ್ ಕೊಟ್ಟು ನಾನು ಸಂಜೆ ಸಿ ಐ ವಾಂಟ್ ದಿಸ್ ವರ್ಕ್ ಆನ್ ಈವ್ನಿಂಗ್. ಇಫ್ ಈ ಟೆಲ್ ಟು ಯು you want to do the work in within afternoon and you want to submit that, that is your discipline, that is your spirit. The Gen Z, how you want to be and how you are doing the work, that depends on this discipline. Discipline in the organization, in the corporate field, discipline is very 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 important, guys. See, now you are coming to the correctional schools late now. While you are going to the job, you will run away, you will rush to the jobs because you are getting punching and all na. Then you are coming, when you are coming to the company sector or you are coming to the corporate sector, you will come to know that what is going on and what is happening. This is what about discipline. Discipline ಅಂದ್ರೆ ಏನಿಲ್ಲ ಗೈಸ್, ಇಷ್ಟೇ. ಅದು ಒಂದು ನಂಬಿಕೆ ಟು ದ ಆರ್ಗನೈಸೇಷನ್. ಮತ್ತೆ ಒಂದು ಆರ್ಗನೈಸೇಷನ್ ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕು ಅಂದ್ರೆ ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ದಿಸ್ ವಿ ವಿಲ್ ಗೆಟ್ ದ ಡಿಸಿಪ್ಲಿನ್ ಮುಖಾಂತರ ನಮ್ಗೆ ಏನ್ ಸಿಗುತ್ತೆ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ವರ್ಕ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. Fourth point. What is our fourth point, guys? Unity of command. Unity of command ನಮ್ದು ಇದ್ರದ್ದು fourth point ಆಗಿದೆ. Unity of command ಅಂದ್ರೆ ಏನು ನೋಡೋಣ ಬನ್ನಿ. Unity of command. ಕಮಾಂಡ್ ಅಂದ್ರೆ ಏನು ನಮಗೆ ಗೊತ್ತಿರೋದು. ಕಮಾಂಡ್ ಅಂದ್ರೆ ಏನು, ಆದೇಶ ಕೊಡುವಂತದ್ದು ಅಂತ ನಮ್ ಕಡೆ ಕರೀತಾರೆ. ಓಕೆನಾ. ಯೂನಿಟಿ ಅಂದ್ರೆ ಎಲ್ಲರಿಗೂ ಒಪ್ಪಿರುವಂತ ಆದೇಶನ ಕೊಡುವಂತದ್ದನ್ನ ಕಮಾಂಡ್ ಅಂತ ಕರೀತಾರೆ. ಓಕೆನಾ. ಇದ್ರ ಡೆಫಿನೇಷನ್ ಏನಿದೆ ನೋಡೋಣ ಬನ್ನಿ. According to this principle, there should be only one boss. ಯಾರಾಗಿರ್ಬೇಕು? For every employees. ಎಲ್ಲಾ ಎಂಪ್ಲಾಯೀಸ್ಗೂ ಒಬ್ಬನೇ ಬಾಸ್ ಆಗಿರ್ಬೇಕು. ಎಲ್ಲಾ ಎಂಪ್ಲಾಯೀಸ್ಗೂ ಒಬ್ಬನೇ ಬಾಸ್ ಆಗಿರ್ಬೇಕು. Each employee should be commanded by one supervisor. ಒಬ್ಬ ಸೂಪರ್ವೈಸರ್ಗೆ ಎಲ್ಲಾ ಎಂಪ್ಲಾಯೀಸ್ ಕಮಾಂಡೆಡ್ ಆಗಿರ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. Each employee should be commanded to the one supervisor. For example, 10 ಜನ ಸ್ಟಾಫ್ ಇದ್ದಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಟೀಮ್, ಇವಾಗಿನ ಲೆಕ್ಕದಲ್ಲಿ ಸೂಪರ್ವೈಸರ್ ಅಂತ ಯಾರನ್ನೂ ಕರೆಯೋದು, ಟೀಮ್ ಲೀಡರ್, ಟೀಮ್ ಬಿಲ್ಡರ್ ಅಂತ ಕರೀತಾರೆ. ಟೀಮ್ ಲೀಡರ್ ಅಂತ ಕರೀತಾ ಬರ್ತಾರೆ ಅವ್ರನ್ನ. ಮೊದ್ಲೆಲ್ಲ ಗಾರ್ಮೆಂಟ್ಸ್ ಕಡೆ ಎಲ್ಲ ಇವಾಗ್ಲೂ ಸೂಪರ್ವೈಸರ್ ಅಂತಾನೆ ಕರೀತಾರೆ. ಬಟ್ ದೇರ್ ಇಸ್ ದೊಡ್ಡ ಕಾರ್ಪೊರೇಟ್ ಫೀಲ್ಡ್ಸ್ ಅಲ್ಲೆಲ್ಲ ಅವರೆಲ್ಲ ಟೀಮ್ ಲೀಡರ್ ಅಂತ ಕರೀತಾರೆ. ಅವ್ರನ್ನ ನಿಮ್ಮ ಸೂಪರ್ವೈಸ್ ಮಾಡ್ಲಿಕ್ಕೆ ಅಂತಾನೆ ಇಟ್ಟಿರ್ತಾರೆ ನಿಮ್ಮನ್ನ. ಹೀಗೆ ಕಮಾಂಡ್ ಮಾಡ್ಬೇಕು, ನಿಮ್ಗೆ ಹೀಗೆ ಕೆಲಸ ಮಾಡು, ಇದ್ ಮಾಡಿದ್ರೆ ನಿಮ್ಗೆ ಈ ಇನ್ಪುಟ್ ಹಾಕಿದ್ರೆ ನಿಮ್ಗೆ ಈ ಔಟ್ಪುಟ್ ಬರುತ್ತೆ, ನೀನ್ ಈ ಮೀಟರ್ ಹಾಕಿದ್ರೆ ನಿಮ್ಗೆ ಈ ಮೀಟರ್ ಔಟ್ಪುಟ್ ಬರುತ್ತೆ ಅಂತ ನಿಮ್ಗೆ ಸೂಪರ್ವೈಸ್ ಮಾಡಕ್ಕೆ ಅಂತ ಇಟ್ಟಿರ್ತಾರೆ. ಇದರಲ್ಲಿ ಫೇರ್ವೆಲ್ ಪ್ರಿನ್ಸಿಪಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಒಬ್ಬನೇ ಬಾಸ್ ಆಗಿರ್ಬೇಕು ಫಾರ್ ದ ಎವ್ರಿ ಎಂಪ್ಲಾಯ್ಸ್. ಎಲ್ಲಾ ಎಂಪ್ಲಾಯ್ ಒಬ್ಬನೇ ಬಾಸ್ ಆಗಿರ್ಬೇಕು. ನಾನು ಬಾಸ್ ಅಂತ ಎಲ್ಲಾರು ಅಂತಂದ್ರೆ ಅದ್ ಕೆಲಸ ಆಗ್ಲಿಕ್ಕಿಲ್ಲ. ಒಬ್ಬನೇ ಬಾಸ್ ಆಗಿರ್ಬೇಕು, ಅವ್ರ ಒಬ್ಬನೇ ಕಮಾಂಡ್ ಮಾಡ್ಬೇಕು ಅಂತ ಹೇಳ್ತಾನೆ. ಈಚ್ ಎಂಪ್ಲಾಯ್ ಶುಡ್ ಬಿ ಕಮಾಂಡೆಡ್ ಬೈ ಒನ್ ಸೂಪರ್ವೈಸರ್. ಎಲ್ಲಾ ಎಂಪ್ಲಾಯೀಸ್ ಒಬ್ಬನೇ ಸೂಪರ್ವೈಸರ್ ಇಂದ ಕಮಾಂಡ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಟೀಮಲ್ಲಿ 10 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. 10 ಜನ ಸೂಪರ್ವೈಸರ್ ಕೊಟ್ವಿ ಅಂತ ಅನ್ಕೊಳ್ಳಿ. ಒಬ್ಬರು ಅವರೆಲ್ಲ ಒಂದೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಔಟ್ಪುಟ್ ಬರ್ಬೇಕು ಎಲ್ಲಾರ್ದು. 10 ಜನ ಸೂಪರ್ವೈಸರ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ 10 ಔಟ್ಪುಟ್ ಬರುತ್ತೆ. ಆತರ ಆಗ್ಬಾರ್ದು ಅಂತ ಏನಂತ ಹೇಳ್ತಾನೆ ಅಂದ್ರೆ, ಎಲ್ಲಾ 10 ಜನ ಟೀಮ್ಗೂ ಒಬ್ಬನೇ ಸೂಪರ್ವೈಸರ್ ಇರಬೇಕು, ಒಬ್ಬನೇ ಟೀಮ್ ಲೀಡರ್ ಇರಬೇಕು, ಒಬ್ಬನೇ ಟೀಮ್ ನ ಲೀಡ್ ಮಾಡ್ತಾ ಬರ್ಬೇಕು, ಅವನೊಬ್ಬನೇ ಕಮಾಂಡ್ ಮಾಡ್ತಾ ಬರ್ಬೇಕು. By this, responsibility of that one supervisor will be higher and the productivity will be also higher and the production will be also higher. ಹೇಳ್ತಾರೆ ನೋಡಿ, by this responsibility to the of the one supervisor will be higher. ಅವಾಗ ಒಬ್ಬ ಸೂಪರ್ವೈಸರ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೂಪರ್ವೈಸರ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಅವ್ನ ಕೆಲಸ ಅವ್ನು ಮಾಡಿಸ್ತಾ ಬರ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಟೀಮ್ ಅಂತ ಅವ್ನಿಗೆ ಕೊಟ್ಟ ಮೇಲೆ ಅವನು 10 ಜನಕ್ಕೂ ನೀನ್ ಇದು ಕೆಲಸ ಅನ್ಸ್ತಾನೆ, ನೀನ್ ಇದು ಮಾಡು, ಅವ್ನಿಗೆ ಕಮಾಂಡ್ ಮಾಡ್ತಾನೆ, ನೀನ್ ಇದನ್ ಮಾಡು, ನೀನ್ ಇದನ್ ಮಾಡು. ಫಾರ್ ಎಕ್ಸಾಂಪಲ್, ಗಾರ್ಮೆಂಟ್ ಅಲ್ಲಿ ನೋಡಿ, ಒಬ್ರು ಸ್ಟಿಚಿಂಗ್, ಒಬ್ರು ವಾಷಿಂಗ್, ಒಬ್ರು ಇದಕ್ ಮಾಡ್ತಾರೆ. 10 ಜನಕ್ಕೂ ಒಬ್ಬನೇ ಕಮೆಂಟ್ ಕೊಡ್ತಾ ಇರ್ತಾನೆ. ಈ 10 ಜನ ಕಮೆಂಟ್ ಇರ್ತಿರು ಅಂದ್ರೆ ಅವನು ಇಲ್ಲಿ ಸ್ವಿಚ್ ಮಾಡಕ್ ಹೇಳ್ತಾನೆ, ಒಬ್ಬ ಇನ್ನೊಂದ್ ಕಡೆ ಸ್ವಿಚ್ ಮಾಡಕ್ ಹೇಳ್ತಾನೆ. ದಟ್ ಇಸ್ ನಾಟ್ ಎ ಗುಡ್ ಗೈಸ್.
ಆವಾಗ ಪ್ರೊಡಕ್ಷನ್ ಇನ್ಕಂಪ್ಲೀಟ್ ಆಗುತ್ತೆ, ಔಟ್ಪುಟ್ ಇನ್ಕಂಪ್ಲೀಟ್ ಆಗುತ್ತೆ, ಪ್ರೊಡಕ್ಷನ್ ಇನ್ಕಂಪ್ಲೀಟ್ ಆಗುತ್ತೆ. ನೀವು ಪ್ರೊಡಕ್ಷನ್ ಪೂರ್ತಿ ಬೇಕು ಅಂದ್ರೆ ದೇರ್ ಶುಡ್ ಬಿ ಒನ್ಲಿ ಒನ್ ಸೂಪರ್ವೈಸರ್. ಇವ್ನು ಹೇಳ್ದಂಗೆ ಒಂದ್ ಸೂಪರ್ವೈಸರ್ ಇಟ್ಕೊಂಡ್ ಮಾಡಿದ್ರೆ ಯೂನಿಟಿ ಆಫ್ ಕಮಾಂಡ್ ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ಡೈರೆಕ್ಷನ್. ಫಿಫ್ತ್ ಪಾಯಿಂಟ್ ಏನಿದೆ ನಮ್ದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ, ಫೇವರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಿಫ್ತ್ ಪಾಯಿಂಟ್ ಏನ್ ಬರುತ್ತೆ ಗೈಸ್ ನಮ್ದು ಯೂನಿಟಿ ಆಫ್ ಡೈರೆಕ್ಷನ್ ಬರುತ್ತೆ. ಯೂನಿಟಿ ಆಫ್ ಡೈರೆಕ್ಷನ್. ಯೂನಿಟಿ ಆಫ್ ಡೈರೆಕ್ಷನ್ ಅಂದ್ರೆ ಏನು? ಡೈರೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ದಾರಿ. ಯೂನಿಟಿ ಅಂದ್ರೆ ಏನು? ಒಂದು ಕೂಡ್ಕೊಂಡು ದಾರಿ ಮುಖಾಂತರ ಮುಂದೆ ಹೋಗೋದು. ಇದ್ರಾಗ ಏಮ್ ಏನಾಗಿರುತ್ತೆ ಯೂನಿಟಿ ಆಫ್ ಡೈರೆಕ್ಷನ್? ಎನ್ಶೂರಿಂಗ್ ದ ಕಂಪನಿ ಗೋಲ್ಸ್ ಅಂಡ್ ದ ಪ್ರಾಫಿಟ್ಸ್. ಎಲ್ಲ ಎಂತಕ್ಕೋಸ್ಕರ ಕೆಲಸ? ಒಂದು ಕಂಪನಿಲಿ ಎಂಪ್ಲಾಯ್ಸ್ ಎಂತಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ? ಟು ರೀಚ್ ದ ಗೋಲ್ಸ್ ಆಫ್ ದ ಕಂಪನಿ. ಕಂಪನಿದು ಗೋಲ್ಸ್, ಮಾರ್ಕೆಟಿಂಗ್ ಲೆವೆಲ್ ಟಾರ್ಗೆಟ್ಸ್ ಏನಿದೆ ರೀಚ್ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ವಿಲ್ ಗೆಟ್ ಅ ಬೆನಿಫಿಟ್ ಫ್ರಮ್ ದಟ್. ಆ ಕಂಪನಿ ಗೋಲ್ಸ್ ಟಾರ್ಗೆಟ್ ರೀಚ್ ಆದ್ರೆ ಮಾತ್ರ ಅವ್ರಿಗೆ ಸ್ಯಾಲರಿ ಕೊಡಕ್ ಸಾಧ್ಯ. ಹಂಗಾಗಿ ಅದರಲ್ಲಿ ಯೂನಿಟಿ ಆಫ್ ಡೈರೆಕ್ಷನ್, ಇದರಲ್ಲಿ ಯೂನಿಟಿ ಆಫ್ ಡೈರೆಕ್ಷನ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೇಬಲ್ ಹೇಳಿದಾನೆ. ಹೇಗೆ ಹೇಳಿದಾನೆ? ಇವನ್ ಮುಖಾಂತರ ಏನು ನೋಡ್ಕೊಂತ ಹೋಗೋಣ ಬನ್ನಿ. ಈಚ್ ಗ್ರೂಪ್ ಆಕ್ಟಿವಿಟಿ ಹ್ಯಾವಿಂಗ್ ಎ ಸೇಮ್ ಆಬ್ಜೆಕ್ಟಿವ್ಸ್. ಒಂದು ಗ್ರೂಪ್, ನಾನು ಆಗಲೇ ಹೇಳಿದಂಗೆ ಒಂದು ಟೀಮ್ ಅನ್ನ ತಗೊಳ್ಳಿ, 10 ಜನಕ್ಕೆ ಒಂದು ಟೀಮ್, ಅದಕ್ಕೊಬ್ಬ ಲೀಡರ್. ಅವ್ರದ್ದೆಲ್ಲ ಆಬ್ಜೆಕ್ಟಿವ್ ಏನಿರುತ್ತೆ ಒಂದೇ, ಕಂಪನಿ ಗೋಲ್ಸ್ ನ ರೀಚ್ ಮಾಡ್ಬೇಕು ಅನ್ನೋದು ಒಂದಿರುತ್ತೆ. ಮಸ್ಟ್ ಹ್ಯಾವ್ ಎ ಒನ್ ಲೀಡರ್. ನಾನು ಆಗ ಹೇಳ್ದಂಗೆ 10 ಜನಕ್ಕೆ ಒಬ್ಬನೇ ಲೀಡರ್ ಆಗಿರ್ಬೇಕು. ಅಂಡ್ ಒನ್ ಪ್ಲಾನ್, ಒಂದೇ ಪ್ಲಾನ್ ಇರಬೇಕು. ಪ್ಲಾನ್ ಒಂದೇ ಇರುತ್ತೆ, ಲೀಡ್ ಮಾಡ್ತಾರೋನು ಒಬ್ಬನೇ ಆಗಿರ್ಬೇಕು. ದಿಸ್ ಎನ್ಶ್ಯೂರ್ಸ್ ದ ಯೂನಿಟಿ ಆಫ್ ಆಕ್ಷನ್ ಅಂಡ್ ಕೋಆರ್ಡಿನೇಷನ್. ಇದರಿಂದ ಒಬ್ಬನೇ ಟೀಮ್ ಲೀಡ್ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ ಅನ್ನೋದಾದ್ರೆ 10 ಜನಕ್ಕೂ ಯೂನಿಟಿ ಆಫ್ ಕೋಆರ್ಡಿನೇಷನ್. ಯೂನಿಟಿ ಆಫ್ ಕೋಆರ್ಡಿನೇಷನ್, ನಿಮ್ ಕೋಆರ್ಡಿನೇಷನ್ ಬಗ್ಗೆ ಅರ್ಥ ಗೊತ್ತಿರಬೇಕು. ಎಲ್ಲ ಒಟ್ಟಿಗೆ ಕೆಲಸ ಮಾಡೋ ಅಂತದ್ದು ಯೂನಿಟಿ ಆಫ್ ಕೋಆರ್ಡಿನೇಷನ್ ಸಿಗುತ್ತೆ. ಯೂನಿಟಿ ಆಫ್ ಕೋಆರ್ಡಿನೇಷನ್ ಅಂಡ್ ಎನ್ಶೂರ್ಸ್ ದ ಆಕ್ಷನ್. ಅದ್ರ ಆಕ್ಷನ್ ಪ್ರತಿಫಲ ಏನ್ ಸಿಗುತ್ತೆ? ನಮ್ಗೆ ಔಟ್ಪುಟ್ ಸಿಗುತ್ತೆ. ಪ್ರತಿಫಲ ಏನ್ ಸಿಗುತ್ತೆ? ಔಟ್ಪುಟ್ ಸಿಗುತ್ತೆ. ಯಾವಾಗ್ಲೂ ಅಷ್ಟೇ, ನಾವು ಕೆಲಸ ಮಾಡೋದೇ ಔಟ್ಪುಟ್ಗೋಸ್ಕರ. ಎಲ್ಲಾ ಕಂಪನಿಗಳಲ್ಲೂ ಅಷ್ಟೇ, ಕೆಲಸ ಮಾಡೋದೇ ಔಟ್ಪುಟ್ಗೋಸ್ಕರ ಗೈಸ್. ಕೆಲಸ ಮಾಡೋದೇ ಔಟ್ಪುಟ್ಗೋಸ್ಕರ. ದೆನ್ ಔಟ್ಪುಟ್ ನೀಟಾಗಿ ಸಿಕ್ಕಿದ್ರೆ ಯೂನಿಟಿ ಆಫ್ ಡೈರೆಕ್ಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನೀವೆಲ್ಲ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದಿರ್ತೀರಾ, ಆಲ್ಮೋಸ್ಟ್ ಬಿಸ್ನೆಸ್ ಹೊರತಿರೋಲ್ಲ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಒಂದು ಡೈರೆಕ್ಷನ್ ತಗೊಂಡು ನಿಮ್ಮ ಹತ್ರ ಒಂದು ಡೈರೆಕ್ಷನ್ ಇರುತ್ತೆ. ಲೈಕ್ ಅಂದ್ರೆ ನಿಮ್ಮ ಹತ್ರ ಒಂದು ಮ್ಯಾಪ್ ಇದೆ ಅಂತ ಅನ್ಕೊಳ್ಳಿ. ಇದು ಫಾರ್ ಎಕ್ಸಾಂಪಲ್ ಯು ಥಿಂಕ್ ಆಸ್ ಯು ಹ್ಯಾವ್ ಒಂದು ಮ್ಯಾಪ್. ಓಕೆನಾ? ಮ್ಯಾಪ್ ಮುಖಾಂತರ ನೀವು ಇದರಿಂದ ನೀವು ನಾನು ಇರೋದು ಬೆಂಗಳೂರಲ್ಲಿ, ಇದು ನಡೀತಿರೋದು ಬೆಂಗಳೂರಲ್ಲಿ. ನಾನು ಬೆಂಗಳೂರಿಂದ ತುಮಕೂರ್ಗೆ ಹೋಗ್ಬೇಕಂದ್ರೆ ದಬಸ್ಪೇಟೆ ಮುಖಾಂತರ ಹೋಗೋದು ನನಗೆ ಈಸಿ ಆಗುತ್ತೆ. ಅದು ನನ್ನ ಡೈರೆಕ್ಷನ್, ಅದು ನಂದು ಡೈರೆಕ್ಷನ್. ನಿಮ್ ಮುಖಾಂತರ ಬರೋದಾದ್ರೆ ನೀವು ಇದನ್ನ ಮುಗಿಸ್ಕೊಂಡು ಕಾರ್ಪೊರೇಟ್ ಫೀಲ್ಡ್ ಬರ್ಬೇಕು, ಸಿಇಒಸ್ ಆಗ್ಬೇಕು, ಕಂಪ್ನಿಗಳನ್ನ ಬಿಲ್ಡ್ ಮಾಡ್ಬೇಕು. ಅದು ನಿಮ್ ಡೈರೆಕ್ಷನ್, ಅದು ನಿಮ್ ಗೋಲು. ಅದನ್ನ ರೀಚ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? PUC ಮುಗಿಸ್ಬೇಕು. ಅದು ನಿಮ್ಮ ಡೈರೆಕ್ಷನ್, ಅದು ನಿಮ್ಮ ಪಾರ್ಟ್ ವೇ. ನಿಮ್ಗೂ ಡೈರೆಕ್ಷನ್ ಕೊಡೋಂತರ ಇರ್ಬೇಕು. ಫಾರ್ ಎಕ್ಸಾಂಪಲ್ ನೀವು 10ನೇ ಕ್ಲಾಸಲ್ಲಿ ಇರ್ತೀರ ಅಂತ ಅನ್ಕೊಳ್ಳಿ. ನಾನು ಬಿಸ್ನೆಸ್ ಮಾಡ್ಬೇಕು, ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ನಾನು ಕಾರ್ಪೊರೇಟ್ ಫೀಲ್ಡ್ ಎಂಟರ್ ಆಗ್ಬೇಕು, ನಾನು ಅಕೌಂಟೆನ್ಸಿ ಆಗ್ಬೇಕು, ನಾನು CA ಆಗ್ಬೇಕು, ಅದು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ ಡೈರೆಕ್ಷನ್ ಯಾರು ಕೊಟ್ರು? ನೀನು ಕಾಮರ್ಸ್ ಫೀಲ್ಡ್ ಬಂದ್ರೆ ನೀನ್ ಕಾಮರ್ಸ್ ಫೀಲ್ಡ್ ನ ಆರಾಮ್ಸೆ ನೀನ್ CA ಆಗ್ತೀಯಾ, ನಿನ್ ಬಿಸ್ನೆಸ್ ಬಗ್ಗೆ ನಿನಗೆ ಗೊತ್ತಾಗುತ್ತೆ ಅಂತ. ಈ ಡೈರೆಕ್ಷನ್, ಇದೇ ತರ ಡೈರೆಕ್ಷನ್ ನಿಮ್ ಕಂಪನಿ ಫೀಲ್ಡ್ ನಿಮ್ಗೆ ಯಾರು ಒಬ್ರು ಕೊಟ್ರೆ, ಇದು ಇನ್ಪುಟ್ ಆದ್ರೆ ನೀನು ಈ ಪಾತ್ ವೇಲ್ ಹೋದ್ರೆ ನಿಂಗೆ ಔಟ್ಪುಟ್ ಸಿಗುತ್ತೆ ಅಂತ ಯಾರಾದ್ರೂ ಕೊಟ್ರೆ ಯು ವಿಲ್ ಗೆಟ್ ಔಟ್ಪುಟ್ ಈಸಿಲಿ. ಹಾಗೇನೆ ಒಂದು ಕಂಪನಿಯಲ್ಲಿ ಯೂನಿಟಿ ಆಫ್ ಡೈರೆಕ್ಷನ್ ಇರಬೇಕು. ಹೀಗೆ ಹೋಗ್ಬೇಕು ಅಂತ ಒಂದು ಡೈರೆಕ್ಷನ್ ಇರುತ್ತೆ ಗೋಲ್ಸ್ ನ ರೀಚ್ ಮಾಡೋದಕ್ಕೆ. ಆ ಗೋಲ್ಸ್ ನ ರೀಚ್ ಮಾಡೋದಕ್ಕೆ ಹಾಗೆ ಹೋಗ್ಬೇಕು. ಹಾಗೆ ಹೋಗ್ತಾ ಇರೋದ್ರಿಂದಾನೆ ಸಿಗಕ್ಕಂಥದ್ದು ಯೂನಿಟಿ ಆಫ್ ಡೈರೆಕ್ಷನ್. ಅದನ್ನೇ ಇವನು ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. 6th ಟಾಪಿಕ್, 6ನೇ ಟಾಪಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ರೆಮ್ಯುನರೇಷನ್ ಆಫ್ ಎಂಪ್ಲಾಯ್ಸ್. ರೆಮ್ಯುನರೇಷನ್ ಅಂದ್ರೆ ನಿಮ್ಗೆ ಏನ್ ತಲೆ ಓಡ್ತಾ ಇದೆ, ರೆಮ್ಯುನರೇಷನ್ ಅಂದ್ರೆ ಏನು ಅಂತ ಓಡ್ತಾ ಇರುತ್ತೆ. ರೆಮ್ಯುನರೇಷನ್ ಇಸ್ ನಥಿಂಗ್ ಬಟ್ ಅಂಡ್ ಸ್ಯಾಲರಿ. ಏನ್ ಹೇಳಿದ್ದು? ಸ್ಯಾಲರಿ ಆಫ್ ದ ಎಂಪ್ಲಾಯ್ಸ್. ಸ್ಯಾಲರಿ ಆಫ್ ದ ಎಂಪ್ಲಾಯ್ಸ್. ಯಾವುದೇ ಒಂದು ಎಂಪ್ಲಾಯ್ಸ್ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿ ಓನರ್ ಆಗಿದ್ರೆ ಯಾವುದೇ ಒಂದು ಎಂಪ್ಲಾಯ್ಸ್ ಸುಮ್ಮನೆ ಬಂದು ನಿಮ್ಮ ಹತ್ರ ಕೆಲಸ ಮಾಡೋದಿಲ್ಲ. ನೀವು ಅವ್ರಿಗೆ ರೆಮ್ಯುನರೇಷನ್ ಕೊಡಬೇಕು, ಇಲ್ಲ ಕಮಿಷನ್ ಕೊಡಬೇಕು, ಇಲ್ಲ ನಿಮ್ಮ ಶೇರ್ಸ್ ಕೊಡಬೇಕು, ಇಲ್ಲ ಅಂದ್ರೆ ಸ್ಯಾಲರಿ ಅನ್ನೋದು ಕೊಡ್ಬೇಕಾಗುತ್ತೆ ಬರುತ್ತೆ. ನೆಕ್ಸ್ಟ್, ಇದ್ರ ಮೀನಿಂಗ್ ಏನ್ ಹೇಳ್ತಾನಪ್ಪ ಅಂದ್ರೆ ಫೇರ್ವೆಲ್ಸ್ ಅಲ್ಲಿ ನೋಡಿ, ದ ಎಂಪ್ಲಾಯ್ ಶುಡ್ ಬಿ ಪೇಡ್ ಎ ಫೇರ್ ಅಂಡ್ ಅಡಿಕ್ವೇಟ್ ರೆಮ್ಯುನರೇಷನ್. ಎಂಪ್ಲಾಯಿಗೆ ಫೇರ್ ರೆಮ್ಯುನರೇಷನ್ ಕೊಡ್ಬೇಕು. ಅಟ್ ದ ಸೇಮ್ ಟೈಮ್, ಇದನ್ನ ಯಾಕೆ ಇಟ್ಕೊಳ್ಳಿ, ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬಿ ವಿತ್ ಇನ್ ದ ಪೇಯಿಂಗ್ ಕೆಪಾಸಿಟಿ ಆಫ್ ಎ ಕಂಪನಿ. ಒಂದು ಕಂಪನಿ ಅವನಿಗೆ ಕೈಯಲ್ಲಾದಷ್ಟು ಕೆಪಾಸಿಟಿ ಇದ್ರೆ ಮಾತ್ರ ಎಂಪ್ಲಾಯಿನ ಹೈಯರ್ ಮಾಡಿ ಸ್ಯಾಲರಿಯನ್ನ ಕೊಡ್ಬೇಕಾಗ್ತಾ ಬರುತ್ತೆ. ಇದ್ರ ಹೇಳ್ತಾ ಇರೋದು ನೋಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ,
ಒಂದು ಕಂಪನಿ ಒಂದು ತಿಂಗಳಿಗೆ 80,000 ಪ್ರಾಫಿಟ್ ಮಾಡ್ತಾ ಐತೆ ಅಂತ ಅಂದ್ರೆ ದೇ ವಾಂಟ್ ಟು ಗಿವ್ 60%. ಹೌ ಮಚ್? 60%. ಅಂದ್ರೆ 60,000 ಅಂತ ಅನ್ಕೊಳ್ಳಿ. 60,000 ಸ್ಯಾಲರಿ ಕೊಟ್ರೆ ಇಟ್ಸ್ ಓಕೆ. ಬಟ್ ಆ ಕಂಪನಿ 80,000 ಅರ್ನ್ ಮಾಡ್ತಾ ಇದೆ ಪರ್ ಮಂತ್ ಅಂತ ಹೇಳ್ಬಿಟ್ಟು ನಿಮ್ಗೆ ಅವರು 1 lakh ಆಫರ್ ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಸ್ಯಾಲರಿಗೆ, ಬಟ್ ದೇ ಕಾಂಟ್ ಗಿವ್ ದ ಫೇರ್ ರೆಮ್ಯುನರೇಷನ್. ನಿಮಗೆ ಕರೆಕ್ಟ್ ಆದಂತ ರೆಮ್ಯುನರೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳ್ತಿರೋದು. ದ ಎಂಪ್ಲಾಯ್ ಶುಡ್ ಪೇಡ್. ಯಾವತ್ತಿಗೂ ಎಂಪ್ಲಾಯ್ಗೆ ಫೇರ್ ರೆಮ್ಯುನರೇಷನ್ ಕೊಡ್ಬೇಕು. ಅದು ಯಾವ ಕಡೆಯಿಂದ? ಕಂಪನಿ ಕಡೆಯಿಂದ. ಅದು ಹೇಗೆ? ದೇ ಶುಡ್ ಬಿ ಎ ಕೆಪಾಸಿಟಿ. ಕಂಪ್ನಿಗೆ ಅಷ್ಟು ಕೆಪಾಸಿಟಿ ಇರಬೇಕು ಪೇಯಿಂಗ್ ಎ ರೆಮ್ಯುನರೇಷನ್. ಆ ರೆಮ್ಯುನರೇಷನ್ ಕೊಡುವಂತ ಕೆಪಾಸಿಟಿ ಯಾರಿಗಿರ್ಬೇಕು? ಕಂಪನಿಗೆ ಇರಬೇಕು. ಆಗಿದ್ದಾಗ ಮಾತ್ರ ನೀವು ಎಂಪ್ಲಾಯೀಸ್ ನ ಹೈರಿಂಗ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಬೇಕು ಅಂತ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಅಂಡ್ ಸ್ಯಾಲರಿ. ಸ್ಯಾಲರಿ ನೀವೇನ್ ತಗೋತೀರಾ, ಏನ್ ಕೊಡ್ತೀರಾ ಅದು ಡಿಪೆಂಡ್ ಆಗೋದಿಲ್ಲ. ಎಂಪ್ಲಾಯ್ ಏನ್ ನೀವೇನ್ ಕೊಡ್ತಾ ಇದ್ದೀರಾ ಆಸ್ ಎ ಓನರ್, ವಾಟ್ ಯು ಆರ್ ಬೇರಿಂಗ್ ಆಸ್ ಎ ಓನರ್. ಇಫ್ ಯು ಬೇರ್ ಎ ಲಾಸ್, ಇಫ್ ಯು ಬೇರ್ ಎ ಪ್ರಾಫಿಟ್, ಇಟ್ ನಥಿಂಗ್ ಬಟ್ ಅಂಡ್ ಡಿಫರೆನ್ಸ್. ಇಟ್ ವಿಲ್ ಬಿ ನಥಿಂಗ್ ಡಿಫರೆನ್ಸ್ ಗೈಸ್. ಸಿ, ನೀವೇನಾದ್ರು ಓನರ್ ಆಗಿದ್ರೆ ನಿಮ್ಗೆ ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಬಟ್ ಯು ಆರ್ ಹೈಯರ್ಡ್ ಆನ್ ಎಂಪ್ಲಾಯ್. ಯು ಆರ್ ಫಿಕ್ಸ್ಡ್ ಎಂಪ್ಲಾಯ್ ಸ್ಯಾಲರಿ, ಬಟ್ ಯು ವಾಂಟ್ ಟು ಗಿವ್ ದ ಸ್ಯಾಲರಿ. ನೀವ್ ಯಾವತ್ತಾದ್ರೂ ಒಬ್ರನ್ನ ಹೈಯರ್ ಮಾಡ್ಕೊಂಡಿದ್ರೆ ನಿಮ್ಗೆ ಕಂಪನಿ ಪ್ರಾಫಿಟ್ ಅಲ್ಲಿ ಇರ್ಬೋದು, ಲಾಸ್ ಅಲ್ಲಿ ಇರ್ಬೋದು, ನೀವು ಅವ್ರಿಗೆ ಸ್ಯಾಲರಿ ಕೊಡ್ಲೇಬೇಕಾಗಿರುತ್ತೆ. ಅದು ರೂಲ್ಸ್. ಅಂಡರ್ ಕಂಪನಿ ಆಕ್ಟ್ 1913 ಓದಿರ್ತೀವಿ. ನೆಕ್ಸ್ಟ್ ಓದ್ತೀರಾ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ. ಅಂಡರ್ ಕಂಪನಿ ಆಕ್ಟ್ 1913 ರೂಲ್ಸ್ ಪ್ರಕಾರ ಏನಿದೆ ಅಂದ್ರೆ, ಆಸ್ ಎ ಎಂಪ್ಲಾಯ್ಗೆ ಆಸ್ ಇಟ್ ನಾವು ವಿತಿನ್ 7th 7ನೇ ತಾರೀಕು ತಿಂಗಳಿಗೆ ಅದ್ರ ಒಳಗಡೆ ಸ್ಯಾಲರಿ ಹಾಕ್ಬೇಕು. ದಟ್ ಈಸ್ ದ ಕಂಪನಿ ಆಕ್ಟ್ ರೂಲ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಗೈಸ್. ಇನ್ ದ ಫೇರ್ವೆಲ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅವರ್ 7th ಟಾಪಿಕ್, ನಮ್ಮ 7ನೇ ಟಾಪಿಕ್ ಏನಿದೆ ಅಂದ್ರೆ ಸ್ಕ್ಯಾಲರ್ ಚೈನ್. ಸ್ಕ್ಯಾಲರ್ ಚೈನ್, ವಾಟ್ ಡು ಯು ಮೀನ್ ಬೈ ಸ್ಕ್ಯಾಲರ್ ಚೈನ್? ಚೈನ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ. ಇಟ್ಸ್ ಅ ಲಿಂಕಿಂಗ್ ಡಿವೈಸ್. ಓಕೆ, ಇಟ್ಸ್ ಅ ಲಿಂಕಿಂಗ್ ಡಿವೈಸ್. LINKING ಲಿಂಕಿಂಗ್. ಓಕೆ, ಲಿಂಕಿಂಗ್ ಸಿಸ್ಟಮ್. ಲಿಂಕಿಂಗ್ ಡಿವೈಸ್ ಅಂತ ತಗೊಳ್ಳಿ, ಲಿಂಕಿಂಗ್ ಸಿಸ್ಟಮ್ ಅಂತ ನಾವು ತಗೊಳ್ಳಿ. ಓಕೆ, ಲಿಂಕಿಂಗ್ ಸಿಸ್ಟಮ್. ಲಿಂಕಿಂಗ್ ಸಿಸ್ಟಮ್ ಅಂದ್ರೆ ಏನಂದ್ರೆ, ನಾನು ಈ ಟಾಪಿಕ್ ನ ಮೊದಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಲೈಕ್ ನೋಡಿ, ಒಂದು ಕಂಪ್ನಿಲಿ ನಿಮ್ಗೆ 3 ತರ ಸ್ಟೇಜ್ ಸಿಗುತ್ತೆ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋಯರ್ ಲೆವೆಲ್. ಟಾಪ್ ಲೆವೆಲ್ ಅಲ್ಲಿ ಸಿಇಒ, ಕಂಪನಿ ಫೌಂಡರ್, ಓನರ್ ಎಲ್ಲ ಸಿಗ್ತಾರೆ. ಮಿಡಲ್ ಲೆವೆಲ್ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅಂದ್ರೆ HR ಅಂಡ್ ಸೂಪರ್ವೈಸರ್ಸ್. ಲೋಯರ್ ಲೆವೆಲ್ ಅಲ್ಲಿ ಎಂಪ್ಲಾಯ್ಸ್ ಅಂತ ಬರ್ತಾರೆ. ಲೋಯರ್ ಲೆವೆಲ್ ಯಾರು ಬರ್ತಾರೆ? ಎಂಪ್ಲಾಯ್ಸ್ ಬರ್ತಾರೆ. ಈ ಸ್ಕ್ಯಾಲರ್ ಚೈನ್ ಇದಕ್ಕೂ ಏನಪ್ಪಾ ಲಿಂಕಿಂಗ್ ಅಂತ ಕೇಳಿದ್ರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಲಿಂಕ್ ಆಗಿದೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಲಿಂಕ್ ಆಗಿದೆ. ಲೈಕ್ ಹೌ? ಹೇಗೆ ಅಂದ್ರೆ ಹೇಳ್ತೀನಿ ನೋಡಿ. ಏನಾದ್ರು ಕಂಪ್ನಿ ಡಿಸಿಷನ್ ತಗೋಬೇಕು ಅಂದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಹೇಳ್ತಾರೆ. ಡಿಸಿಷನ್ ತಗೊಂಡ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಮಿಡಲ್ ಲೆವೆಲ್ ಹಿಂಗಾಗಿದೆ, ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರಿಗೆಲ್ಲ ಎಕ್ಸಿಕ್ಯೂಟ್ ಮಾಡಿಸ್ತಾರೆ? ಎಂಪ್ಲಾಯ್ಸ್ ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ನನ್ನ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್, ಇದರ ಫೇರ್ವೆಲ್ ಪ್ರಿನ್ಸಿಪಲ್ ಏನು? ಇದ್ರಲ್ಲಿ ಯಾಕೆ ಬಂತು ನೋಡೋಣ ಬನ್ನಿ. ಆರ್ಗನೈಸೇಷನ್ ಶುಡ್ ಹ್ಯಾವ್ ಎ ಚೈನ್ ಆಫ್ ಅಥಾರಿಟಿ ಅಂಡ್ ಕಮ್ಯುನಿಕೇಶನ್. ಒಂದು ಆರ್ಗನೈಸೇಷನ್ ಡೆವಲಪ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು ಅಂದ್ರೆ ಚೈನ್ ಆಫ್ ಕಮ್ಯುನಿಟಿ ಇರಬೇಕು. ಲೈಕ್ ಅಂದ್ರೆ ಲಿಂಕಿಂಗ್ ಡಿವೈಸ್ ಇರಬೇಕು. ಏನಪ್ಪ ಲಿಂಕ್ ಆಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳ್ತೀನಿ ನಿಮ್ಗೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಲಿಂಕ್ ಆಗಿರುತ್ತೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಲಿಂಕ್ ಆಗಿರುತ್ತೆ. ದಟ್ ರನ್ಸ್ ಫ್ರಮ್ ಟಾಪ್ ಟು ಬಾಟಮ್, ಮೇಲಿಂದ ಕೆಳಗಡೆವರೆಗೂ. ಲೈಕ್ ಟಾಪ್ ಟು ಬಾಟಮ್ ಅಂದ್ರೆ ನಿಮ್ಗೆ ಇಷ್ಟ ಅರ್ಥ ಮಾಡ್ಕೋಬೇಕು. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ವರ್ಗು ಪೂರ್ತಿ ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಆಫ್ ದ ಕಂಪನಿ, ಆ ಕಂಪನಿಲಿ ದಿಸ್ ಶುಡ್ ಬಿ ಮೇಂಟೈನ್ ಬೈ ಮ್ಯಾನೇಜರ್ ಅಂಡ್ ಸಬಾರ್ಡಿನೇಟ್ಸ್. ಇದನ್ನ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೆ ಅಂದ್ರೆ ಮ್ಯಾನೇಜರ್ಸ್ ಸಬಾರ್ಡಿನೇಟ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಆಗ್ಲೇ ನಿಮ್ಗೆ ಒಂದು ಗಾರ್ಮೆಂಟ್ ಸೆಕ್ಟರ್ ಎಕ್ಸಾಂಪಲ್ ಕೊಟ್ಟೆ. ಲೈಕ್ ಅಂದ್ರೆ ಯಾವ ತರ ಅಂದ್ರೆ ವಾಷಿಂಗ್ ಸೆಕ್ಟರ್, ಐರನ್ ಸೆಕ್ಟರ್ ಅಂಡ್ ಸ್ಟಿಚಿಂಗ್ ಸೆಕ್ಟರ್ ಅಂಡ್ ಡಿಸ್ಪ್ಯಾಚ್ ಸೆಕ್ಟರ್ ಅಲ್ವಾ? 5 ಸೆಕ್ಟರ್ ನಾನು ಎಕ್ಸಾಂಪಲ್ ಕೊಟ್ಟೆ. ಇದು ಒಂದಕ್ಕೊಂದು ಲಿಂಕಿಂಗ್ ಡಿವೈಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಕೋಆರ್ಡಿನೇಷನ್ ಇದರಲ್ಲಿ ಎಷ್ಟು ಮುಖ್ಯ ನಾನು ಇವಾಗ ಹೇಳ್ಬಿಡ್ತೀನಿ ನಿಮ್ಗೆ. ಇಫ್ ವಾಷಿಂಗ್ ಸೆಕ್ಟರ್ ಡಸ್ ನಾಟ್ ಡನ್ ವಾಷಿಂಗ್, ಐರನ್ ಕೆನಾಟ್ ಬಿ ಡನ್. ಇಫ್ ದ ಡ್ರೆಸ್ ಕೆನಾಟ್ ಬಿ ಐರನ್, ದ ಸ್ಟಿಚಿಂಗ್ ಸೆಕ್ಟರ್ ಡಸ್ ನಾಟ್ ಡೂ ದ ಸ್ಟಿಚಿಂಗ್. ಅಂಡ್ if stitching is not done, the output cannot be done and the dispatch cannot be done. So if is a good input,
ಇನ್ಪುಟ್ ಚೆನ್ನಾಗಿ ಇತ್ತು ಅಂದ್ರೆ ಔಟ್ಪುಟ್ ವಿಲ್ ಬಿ ವೆರಿ ಈಸಿ. ಔಟ್ಪುಟ್ ವೆರಿ ಈಸಿ. ವಾಷಿಂಗ್ ಟೀಮ್ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಐರನ್ ಆಗಲ್ಲ. ಐರನ್ ವಾಷಿಂಗ್ ಆಗಿಲ್ಲ ಅಂತ ಕೂತ್ಕೋತಾರೆ. ಇವರು ಸ್ವಿಚಿಂಗ್ ಇಂದ ಬಟ್ಟೆ ಬಂದಿದೆ ಅಂತ ಕೂತ್ಕೋತಾರೆ. ಡಿಸ್ಪ್ಯಾಚರ್ ನಮ್ಗೆ ಏನೋ ಐಟಮ್ ಬಂದಿದೆ ಅಂತ ಕೂತ್ಕೋತಾರೆ. ಅವಾಗ ಏನಾಗುತ್ತೆ, ಔಟ್ಪುಟ್ ಬರೋದಿಲ್ಲ, ಪ್ರೊಡಕ್ಷನ್ ನಿಂತೋಗುತ್ತೆ, ಕಂಪ್ನಿ ಲಾಸ್ ಅಲ್ಲಿ ಓಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಕ್ಯಾಲರ್ ಚೈನ್. ಕಂಪನಿಗಳು ಯಾವುದೇ ತರ ಕೆಲಸ ಮಾಡ್ಬೇಕಂದ್ರೆ ಇಂಟರ್ಲಿಂಕ್ಡ್ ಆಗಿರ್ಬೇಕು. ಹೇಗೆ? ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೈರೆಕ್ಟ್ ಆಗಾರು ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆದ್ರೂ ಆಗಿರ್ಬೋದು, ಬಟ್ ಇಂಟರ್ಲಿಂಕ್ ಆಗಿರ್ಬೇಕು. ಅವಾಗ ಅಷ್ಟೇ ಕಂಪ್ನಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅಂತ ಫೇರ್ವೆಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ಫೇರ್ವೆಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು ನಮ್ಮ ಲಾಸ್ಟ್ ಟಾಪಿಕ್ ಆಗಿರುತ್ತೆ. ಸ್ಪಿರಿಟ್. ಎಂಪ್ಲಾಯೀಸ್ಗೆ ಏನ್ ಕೊಡ್ಬೇಕು ಅಂದ್ರೆ ಮೋಟಿವೇಶನ್ ಕೊಡ್ಬೇಕು ಮತ್ತೆ ಸ್ಪಿರಿಟ್ ಕೊಡ್ಬೇಕು. ಹೇಗೆ? ಈ ಎಂಪ್ಲಾಯ್ಗೆ ಇವಾಗಿನ ಕಾಲದಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಜಿಮ್ಗೆ ಹೋದ್ರೆ ನೀವು ಮೋಟಿವೇಟ್ ಆಗಿ ನೀವು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಲಿ ಅಂತ ಏನ್ ಮಾಡ್ತಾರೆ, ಹಾಡ್ಗಳನ್ನ ಹಾಕ್ತಾರೆ. ಲೈಕ್ ಅಂದ್ರೆ ಸೌಂಡ್ ಬಾಕ್ಸ್ ಗಳನ್ನ ಇಟ್ಬಿಟ್ಟು ಸಾಂಗ್ಸ್ ಪ್ಲೇ ಮಾಡ್ಬಿಟ್ಟು ನಿಮ್ ಜಿಮ್ ಮಾಡಿಸ್ತಾರೆ. ಅದಕ್ಕಿಂತ ಚೆನ್ನಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಬ್ಲೂಟೂತ್ ಹಾಕೊಂಡು ಹಾಡುಗಳನ್ನ ಕೇಳ್ತೀರಾ. ಅದಕ್ಕಿಂತ ಬೆಟರ್ ಆಗಿ ಎಂಪ್ಲಾಯ್ಸ್ ಗಳಿಗೆ ಏನೇನ್ ಮಾಡ್ಬೋದು ಅಂತ ಫೇರ್ವೆಲ್ಸ್ ಏನ್ ಹೇಳಿದ್ರೆ ನೋಡೋಣ ಬನ್ನಿ. ಮ್ಯಾನೇಜ್ಮೆಂಟ್ ಶುಡ್ ಬಿ ಪ್ರಮೋಟ್ ದ ಟೀಮ್ ಸ್ಪಿರಿಟ್. ಮ್ಯಾನೇಜ್ಮೆಂಟ್ ಅವರು ಅಂದ್ರೆ ಮ್ಯಾನೇಜ್ಮೆಂಟ್ ಮೀನ್ಸ್ ಕಂಪನಿ ಅವರು ಟೀಮ್ ಸ್ಪಿರಿಟ್ ನ ಪ್ರಮೋಟ್ ಮಾಡಬೇಕು ಆಫ್ ದ ಯೂನಿಟಿ. ಒಂದು ಟೀಮ್ ಸ್ಪಿರಿಟ್ ನ ಪ್ರಮೋಟ್ ಮಾಡಿದಾಗ, ನಾನು ಆಗ್ಲೇ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಂಗೆ, ಒಂದು ಟೀಮ್ ಅಲ್ಲಿ 10 ಜನ ಇದ್ದಾರೆ ಅಂದ್ರೆ 10 ಜನಕ್ಕೂ ಅಪ್ರಿಶಿಯೇಟ್ ಮಾಡಬೇಕು. ಅವಾಗ ಸದ್ಯ ಟೀಮ್ ಸ್ಪಿರಿಟ್ ನ ಜಾಸ್ತಿ ಮಾಡಕ್ ಸಾಧ್ಯ. ಅವಾಗ ಯೂನಿಟಿ, ಕೋಆರ್ಡಿನೇಷನ್. ಯೂನಿಟಿ ಅಂದ್ರೆ ಏನು? ಕೋಆರ್ಡಿನೇಷನ್ ಉಳಿತದೆ. ಒಂದು ಟೀಮ್ ನಲ್ಲಿ ಕೋಆರ್ಡಿನೇಷನ್ ಇದ್ದಾಗ ಯಾವ್ದನ್ನ ಹೇಗೆ ಬೇಕಾದ್ರೆ ಸಕ್ಸಸ್ ಮಾಡ್ತಾರೆ. ದೇ ಕ್ಯಾನ್ ಅಚೀವ್ ದ ಗೋಲ್ ವೆರಿ ಈಸಿಲಿ. ಅಂಡ್ ಹಾರ್ಮೋನಿ ಅಮಂಗ್ ದ ಎಂಪ್ಲಾಯ್ಸ್. ಹಾರ್ಮೋನಿ ಅಂದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತೀನಿ. ಹಾರ್ಮೋನಿ ನಥಿಂಗ್ ಬಟ್ ಪೀಸ್. ಓಕೆ ಗೈಸ್, ಪೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಎಂಪ್ಲಾಯ್ಸ್. 10 ಜನ ಒಂದು ಟೀಮ್ ಇದಾರೆ ಅಂದ್ರೆ ಇಬ್ಬರಿಗೆ ಆಗಲ್ಲ ಅಂದ್ರೆ ಅದರಲ್ಲಿ ಪೀಸ್ ಉಳಿದಿಲ್ಲ, ಅವಾಗ ಹಾರ್ಮೋನಿ ಇರೋದಿಲ್ಲ. ಹಾರ್ಮೋನಿ ಇಲ್ಲ ಅಂತ ಅಂದ್ರೆ ಟೀಮ್ ಉಳಿಯೋದಿಲ್ಲ. ಟೀಮ್ ಅಲ್ಲಿ ಕೋಆರ್ಡಿನೇಷನ್ ಅನ್ನೋದು ಬರೋದಿಲ್ಲ. ಕೋಆರ್ಡಿನೇಷನ್ ಅವಾಗ ಬರ್ಲಿಲ್ಲ ಅಂದ್ರೆ ಟಾರ್ಗೆಟ್ ನ ರೀಚ್ ಮಾಡಕ್ ಆಗೋದಿಲ್ಲ, ಕಂಪ್ನಿ ಗೋಲ್ಸ್ ನ ರೀಚ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇವ್ರನ್ನ ಹೇಳ್ತಾರೆ ಹಾರ್ಮೋನಿ ಅಮಂಗ್ ದ ಪೀಸ್. ಹಾರ್ಮೋನಿ ಇದ್ರೆ ಸಹ ಎಂಪ್ಲಾಯ್ ಕ್ಯಾನ್ ಅಚೀವ್ ದ ಗೋಲ್ಸ್. ಎಂಪ್ಲಾಯ್ಗಳು ಬೇಗ ಗೋಲ್ಸ್ ನ ಅಚೀವ್ ಮಾಡ್ತಾರೆ ಅಂಡ್ ದೇ ಕ್ಯಾನ್ ಈಸಿಲಿ ಟಾರ್ಗೆಟ್ ದ ಪೀಪಲ್. ಬೇಗ ಟಾರ್ಗೆಟ್ ಮಾಡ್ತಾರೆ. ಅಂಡ್ ದ ಮ್ಯಾನೇಜರ್ ಶುಡ್ ಬಿ ರಿಪ್ಲೇಸ್ ಐ ವಿತ್ ಮೀ. ಇದು ವೆರಿ 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 ಇಂಪಾರ್ಟೆಂಟ್ ಗೈಸ್. ಇದು ನಿಮ್ಗೆ 1 ಮಾರ್ಕ್ಸ್ ಕೇಳ್ಬೋದು. ಐ ವಿತ್ ಮೀ ಅಂತ ಯಾರು ಅಂತ ಹೇಳಿದ್ದು ಅಂತ ಬಂದ್ರೆ, ಐ ವಿತ್ ವಿ ಅಂತ ಯಾರು ಅಂತ ಹೇಳಿದ್ದು ಅಂತ ಬಂದ್ರೆ ಹೆನ್ರಿ ಫೇರ್ವೆಲ್ ಅವರು ಹೇಳಿದ್ದು. ಇದು ಯಾರು ಹೇಳಿದ್ದು? ಹೆನ್ರಿ ಫೇರ್ವೆಲ್ ಅವರು ಹೇಳಿದ್ದು. ಐ ವಿತ್ ವಿ. ಯಾವಾಗ ಒಬ್ಬ ಮ್ಯಾನೇಜರು ಕೆಲ್ಸನ ನಾನ್ ಮಾಡಿದೆ ಅನ್ನೋದಕ್ಕಿಂತ ನಾವು ಮಾಡಿದ್ವಿ ಅಂತ ಹೇಳ್ತಾನೆ, ಆವಾಗ ಮ್ಯಾನೇಜರ್ ಒಂದು ಟೀಮ್ ನ ಬಿಲ್ಡ್ ಮಾಡ್ತಿದ್ದಾನೆ, ಆ ಟೀಮ್ ಸ್ಪಿರಿಟ್ ನ ಹೆಚ್ಚಿಸಿದಾನೆ, ಆ ಟೀಮ್ ನ ಮೋಟಿವೇಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಯಾವಾಗ ಅವ್ನು ಐ ವಿತ್ ಮೀ ಅದನ್ನೇ ಹೇಳ್ತಾರೆ ನೋಡಿ ಇವರು. ಐ ವಿತ್ ಮೀ ಇದು ಒತ್ತಿ ಯಾಕೆ ಹೇಳ್ತಾರೆ ಅಂದ್ರೆ, ಇದು ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕು ಹೆಂಗ್ ಬೇಕಾದ್ರೂ ಕೇಳ್ಬೋದು ಇದನ್ನ. ಐ ವಿತ್ ವಿ ಅಂದ್ರೆ ಏನು ಅಂದ್ರೆ, ನಾನ್ ಮಾಡಿಲ್ಲ, ನಾವು ಮಾಡಿದೀವಿ ಅಂತ ಅರ್ಥ. ಐ ವಿತ್ ವಿ, ನಾನ್ ಮಾಡಿಲ್ಲಪ್ಪ, ಇದು ನಾನ್ ಟೀಮ್ ಸೇರ್ಕೊಂಡು ನಾವು ಮಾಡಿದೀವಿ ಅಂತ ಅರ್ಥ. ಇನ್ ಆಲ್ ದ ಕಾನ್ವರ್ಸೇಷನ್ ಆಫ್ ದ ಕಂಪನಿ, ಯಾರೇ ಬಂದ್ ಕೇಳಿದ್ರು ನಾನ್ ಮಾಡಿಲ್ಲಪ್ಪ ನಾವು ಮಾಡಿದೀವಿ ಅಂದ್ರೆ 10 ಜನ ಒಂದು ಟೀಮ್ ಇದೆ, ನಮ್ಮ ಟೀಮ್ ಅಲ್ಲಿ ನಾವು ಮಾಡಿದೀವಿ ಅಂತ ಹೇಳ್ತೀವಿ. ಆಫ್ ದ ಎಂಪ್ಲಾಯ್ಸ್, ಇಟ್ ಬೂಸ್ಟ್ ದ ಸ್ಪಿರಿಟ್ ಆಫ್ ದ ಎಂಪ್ಲಾಯ್ಸ್. ಅದು ಬೂಸ್ಟ್ ಮಾಡುತ್ತೆ ಯಾರ್ದು? ಸ್ಪಿರಿಟ್ ಆಫ್ ದ ಎಂಪ್ಲಾಯ್ಸ್ ನ ಬೂಸ್ಟ್ ಮಾಡುತ್ತೆ. ಓ, ನಮ್ ಮ್ಯಾನೇಜರ್ ಈಗ ಹೇಳ್ತಿದ್ದಾರೆ, ನಾವ್ ಅವ್ರಿಗೆ ಇನ್ನೂ ಕೆಲಸ ಮಾಡ್ಕೊಟ್ರೆ ನಮ್ನು ಅಪ್ರಿಶಿಯೇಟ್ ಮಾಡ್ತಾರೆ, ಮುಂದಕ್ಕೆ ನಮ್ಮ ಹೆಸರುಗಳು ಸಹ ಕೊಡ್ತಾರೆ ಅನ್ನೋದೊಂದು ಒಂದು ಆಲೋಚನೆ ಬರುತ್ತೆ. ಮತ್ತೆ ಯಾರಿಗೂ ಸಹ ಬೇಸರ ಅನ್ನೋದು ಆಗೋದಿಲ್ಲ. ದಿಟ್ ಇಸ್ ಆಲ್ ಅಬೌಟ್ ದ ಫೇರ್ವೆಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗೈಸ್. ಇದು ನಿಮ್ಗೆ 8 ಮಾರ್ಕ್ಸ್ ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೈಸ್. ಇಟ್ ಇಸ್ 100% ಕ್ವಶನ್. ಇದು ನಿಮಗೆ ಲಾಸ್ಟ್ ಪೇಪರ್ ಅಲ್ಲೂ ನಿಮಗೆ ಕೇಳಿದರೆ, ಈ ವರ್ಷ 90% ಕೇಳ್ತಾರೆ. 99.9% ಸಹ ಕೇಳ್ತಾರೆ. ನೀವು ಓದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಗೈಸ್. 8+1 ಅಂದ್ರೆ 9 ಪಾಯಿಂಟ್ಸ್ ನ ಬರೀರಿ. 8 ಪಾಯಿಂಟ್ಸ್ ನ ಓದ್ಕೊಂಡಿರಿ, ಮಿನಿಮಮ್ 8 ಪಾಯಿಂಟ್ಸ್ ನ ಓದ್ಕೊಂಡಿರಿ. ಇದನ್ನ ಹೇಗ್ ಬರೀಬೇಕು ಅಂತ ಹೇಳಿದ್ನಲ್ಲ, ಫಸ್ಟ್ ಫೇರ್ವೆಲ್ಸ್ ಬಗ್ಗೆ ಬರೀಬೇಕು, ಆಮೇಲೆ ಬಂದ್ಬಿಟ್ಟು ನೀವು 8 ಪಾಯಿಂಟ್ಸ್ ಅವ್ನ ಪ್ರಿನ್ಸಿಪಲ್ ಏನೇನು, ತತ್ವಗಳೇನೇನು ಅಂತ ಬರೀಬೇಕು. ಆಮೇಲೆ ಇದರಲ್ಲಿ 8 ಪಾಯಿಂಟ್ಸ್ ಬರ್ದಿ +1. 8+1 ಅಂತ ಯಾಕೆ ಬರ್ದಿ ಅಂದ್ರೆ, 1 ಪಾಯಿಂಟ್ ನೀವು ಎಕ್ಸ್ಟ್ರಾ ಓದ್ಕೊಂಡಿರ್ಬೇಕು. ಯಾವ್ದಾದ್ರು 1 ಪಾಯಿಂಟ್ ನ ಮಾಡ್ತಾರೆ, ಯಾವ ಪಾಯಿಂಟ್ ನ ರಿಕವರಿ ಮಾಡ್ಕೋಬಹುದು. ಇಟ್ಸ್ 100% ಕ್ವಶನ್ ಗೈಸ್. ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಮುಗೀತು. ನೆಕ್ಸ್ಟ್ ವೀಕ್ ಕಂಟಿನ್ಯೂ ವಿತ್ ದ ಥರ್ಡ್ ಚಾಪ್ಟರ್ ಗೈಸ್. ಥ್ಯಾಂಕ್ ಯು.